ಬರೀ ಇದೇ ಆಯಿತು ಎಲ್ಲ. ಬಾಡಿ ಬೆಳೆಸೋನ್ರೆ ಒಟ್ಟು ಬೆಳೆಸ್ಕೊಂಡವ್ರೆ. ಹಾಯ್ ನಮಸ್ಕಾರ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಸ್ವಲ್ಪ ಚೆನ್ನಾಗಿ ತಿನ್ಬಿಟ್ಟಿದ್ದೆ, ವೆಜ್ ನಾನ್ ವೆಜ್ಜಾ, ಅದಕ್ಕೆ ಹೇಳೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗಿ ಎತ್ಬಿಟ್ಟಿದ್ದೀನಿ ಇವತ್ತು. ಮತ್ತು ಯಾರು ಬಂದಲ್ಲ ರನ್ನಿಂಗ್, 4 ದಿನ ಬರ್ತಾರೆ, 4 ದಿನ ಬರಲ್ಲ. ಇವತ್ತು ಖೋಖೋದವರು ಬಂದಿಲ್ಲ. ಓಕೆ ಗೈಸ್, ಬನ್ನಿ ರನ್ನಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಗೈಸ್, ನಾವು ಬೆಳೆಯುತ್ತೆ ರನ್ನಿಂಗ್ ಹೊಡೆದ್ರೆ ಏನು ಯೂಸ್ ಗೊತ್ತಾ? ಒಳ್ಳೆ ಫಿಟ್ನೆಸ್ ಆಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ಮತ್ತು ಬೆಳೆ ಸಂಗಂಟ ಹ್ಯಾಪಿಯಾಗಿ ಖುಷಿಯಾಗಿರ್ತೀವಿ. ಯಾವುದೇ ಕೆಲಸ ಮಾಡಲಿ ಖುಷಿಯಿಂದ ಚೆನ್ನಾಗಿ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಬೆಳೆಯೋ ಟೈಮು ರನ್ನಿಂಗ್ ಓಡಬೇಕು, ಫಿಟ್ನೆಸ್ಗೂ. ಓಕೆನಾ? ಏಕೆಂದರೆ ಬೆಳೆಯೋ ಟೈಮ್ ಇದ್ದಿರೋ ಸ್ವಲ್ಪ ಜನ ನೋಡಿದ್ದೀರಾ, ಮೂಡೇ ಇರೋಲ್ಲ ಕೆಲಸ ಮಾಡುವಾಗ, ಒಂಥರ ಅಪ್ಸೆಟಾಗಿರ್ತಾರೆ. ಅದು ಬೆಳೆಯೋ ಟೈಮು ರನ್ನಿಂಗಲ್ಲಿ ವರ್ಕೌಟು ಏನಾದರೂ ಗೇಮು ಬೆಳೆ ಟೈಮ್ ಮಾಡ್ಬಿಟ್ಟು ಬೇರೆ ಕೆಲಸ ಏನಾದರೂ ಮಾಡೋಕ್ಕೋದ್ರೆ ಅವು ಹ್ಯಾಪಿ ಖುಷಿಗೆ ಚೆನ್ನಾಗಿ ಮಾಡ್ತಾರೆ. ಸೊ ಗೈಸ್, ನೀವು ರನ್ನಿಂಗ್ ಏನೋ ಸ್ಟಾರ್ಟ್ ಮಾಡ್ತಿಲ್ಲ, ರನ್ನಿಂಗ್ ಸ್ಟಾರ್ಟ್ ಮಾಡಿ, ಬಾಡಿ ಒಳ್ಳೆ ಫಿಟ್ನೆಸ್ಸಾಗಿ ಮಾಡಿಕೊಳ್ಳಿ. ಓಕೆನಾ? ನೋಡಿ, ನಾನು ಸಣ್ಣ ಇದ್ದೀನಿ, ಬಟ್ ಡೈಲಿ ವರ್ಕೌಟ್ ಮಾಡ್ತಾಯಿದ್ದೀನಿ, ರನ್ನಿಂಗ್ ಮಾಡ್ತಾಯಿದ್ದೀನಿ. ನಮ್ಮೂರು ಕೆಲವರೆಲ್ಲ ಸಣ್ಣದು ರನ್ನಿಂಗ್ ಹೊಡಿತೀವಲ್ಲ, ಬೇಡ ಕಣೋ ವೀಕ್ ಇದೆ ಅಂತ ಹೇಳ್ತಾರೆ. ವೀಕ್ ಇರ್ತೀನಿ ಇಲ್ವೋ ಅದು ಮ್ಯಾಟ್ ಆಗೋಲ್ಲ, ಬಟ್ ಅದು ನಾನು ಡೈಲಿ ರನ್ನಿಂಗ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನ, ಫಿಟ್ನೆಸ್ ಆಗಿದ್ದೀನ, ಆರೋಗ್ಯ ಇದ್ದೀನ, ಅದು ಮ್ಯಾಟ್ರ್ ಆಗುತ್ತೆ. ಬರೀ ಇಂಥದೆಯ. ಇವತ್ತು ಬಟ್ಟೆಲ್ಲಿ ಒಗಿಬೇಕು, ಮತ್ತು ಮೇವು ತರಬೇಕು, ಫಸ್ಟ್ ಮೇವು ತರಬೇಕು, ಮತ್ತು ಬಟ್ಟೆ ಒಗಿಬೇಕು. ಅದೇ ಇವತ್ತು ಕಾಲಕ್ಕೆ ತೊಡೆಯಲ್ಲ, ತುಂಬಾ ನೋಯ್ತಿದೆ. ಏನಂತ ಗೊತ್ತಿಲ್ಲ, ನಿನ್ನೆ ಸ್ವಲ್ಪ ಜಾಸ್ತಿ ಹೊಡೆದ್ನಲ್ಲ, ಸೊ ಅದಕ್ಕೆ ಇವತ್ತು ಕಾಲಕ್ಕೆ ತೊಡೆಯಲ್ಲ ನೋಯ್ತಾವೆ. ಇವತ್ತು ಪೇನ ನಳಿಕೆ. ನಾಳೆ ಒಂದಿನ ಏನಾದರೂ ಆಗುತ್ತೆ ಮಾಡಿ. ಪೇನು ಬರ್ತಲ್ಲ ಅಂದ್ಕೊಂಡು ಸೋಂಬೇರಾಗಿ ವೇಸ್ಟ್ ಆಗಿದ್ರೆ ಬಾಡಿಗೆ ವರ್ಕೌಟ್ ಕೊಡಬೇಕು, ಪೇನ್ ಬರಬೇಕು, ವಾಸೆ ಮಾಡ್ತಿರ್ಬೇಕು. ಇವತ್ತು ನೀನು ಹೋದಷ್ಟು ಹುಲ್ ತಂದು ಆಮೇಲೆ ಬಟ್ಟೆಲ್ಲಿ ವಾಶ್ ಮಾಡಬೇಕು. ಎಷ್ಟು ಕೆಲಸ ಇದೆ ಇವತ್ತು. ಸರಿ, ನಾನು ಫ್ರೆಶ್ ಅಪ್ ಹೋಗಬೇಕು. ನಮ್ಮ ಹೊಸ ಮಾತ್ರ ತಂದು 2 ವರ್ಷ 3 ವರ್ಷ ಆಯ್ತು ಬರ್ತದೆ, ಇನ್ನೂ ಕಾರ್ ಹಾಕಲಿಲ್ಲ ಸರಿಯಾಗಿ. ಫಲ ನಿಂತಿಲ್ಲ ಅಂದ್ಬಿಟ್ಟು ಅಂತಂತಂಗೆ ನಿಂತ್ಕೋದು, ಆದ್ರೆ ಇನ್ನೂ ಕರ ಮಾತ್ರ ಹಾಕ್ಲಿಲ್ಲ. ಈ ತಿಂಗಳು ಹಾಕೋದು, ನೆಕ್ಸ್ಟ್ ತಿಂಗಳು ಹಾಕೋದು. ನಮ್ಮ ಬೀದಿಲಿ ನಮ್ಮ ಹುಡುಗರು, ನಮ್ಮ ಬೀದಿಯವರೆಲ್ಲ ಕರೆ ಯಾವಾಗ ಹಾಕೋದು, ಗಿಣ್ಣಲ್ಲಿ ಕೊಡು ಅಂತ ಕೇಳ್ತಾರೆ. ಅದಿನ್ನೂ ಹಾಕಲಿಲ್ಲ. ಫಸ್ಟು ಹಾಕಿದ ತಕ್ಷಣ ಅದು ಯಾವ್ದಾರು ಹಾಕಲಿ, ಎಣ್ಣೆ ಹಾಕಲಿ, ಗಂಡು ಹಾಕಲಿ, ಆದರೆ ಎಣ್ಣೆ ಹಾಕೋದು ಅಂತ ಅಂದ್ಕೊಂಡಿದ್ದೀನಿ, ಅದೇ ಆಗುತ್ತೆ. ನಮ್ಮ ಬೀದರಿಗೆಲ್ಲ ಹಾಲು ಕೊಟ್ಬಿಡ್ತೀನಿ ಫಸ್ಟು. ಇವತ್ತು ದಿನ ನಾನು ಬಂದಿರೋದು ಲೇಟು, ಅದರಲ್ಲಿ ನಮ್ಮ ಹುಡುಗರುಗಳು ಇನ್ಯಾರು ಬಂದಿಲ್ಲ. ನೆನೆ ಭಾನುವಾರ ಅಂದ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಬಿಡೋರೆ ಸೋಂಬೇರಿಗಳು. ಅದನ್ನು ನಾಳಿದ್ದು ಬರ್ತಾರೆ, ಬಂದ್ಬಿಟ್ಟು ವರ್ಕೌಟ್ ಚೆನ್ನಾಗಿ ಮಾಡಿಬಿಡ್ತಾರೆ, ಯಾಕೆ ತಿನ್ನೋದು ಆಗ್ತಾರೆ. ಬರೀ ಇದೇ ಆಯಿತು ಎಲ್ಲ. ಬಾಡಿ ಬೆಳೆಸೋನ್ರೆ ಒಟ್ಟು ಬೆಳೆಸ್ಕೊಂಡವ್ರೆ ನಮ್ಮ ಟೀಮಲ್ಲಿ ಸ್ವಲ್ಪ ಜನ. ನನಗೆ ಒಟ್ಟು ಬರೋದಿರಲಿ, ಬಾಡಿನ ಬತ್ತಲ್ಲ, ಇನ್ನು ಹೊಟ್ಟೆಲ್ಲಿ ಬಂದದ್ದು. ನೋಡಿ ಗೈಸ್, ಬೆಳೆ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಿದ್ದಾರೆ, ಮುದುಕಿರಲ್ಲ. ನಮ್ಮ ಮೈಗಳಿಲ್ಲ, ಚೆನ್ನಾಗಿ ತಿನ್ಬಿಟ್ಟು ಬಲ್ಬಾರ್ದು. ಸೊ ಗೈಸ್, ವರ್ಕೌಟೆಲ್ಲ ಮುಗೀತು. ಈಗ ಮನೆಗೆ ಹೊಡ್ತಾ ಇದ್ದೀನಿ. ಸ್ವಲ್ಪ ನೀರು ಕುಡ್ಕೊಂಡು ಹುಲ್ ತರಕ್ಕೆ ಹೋಗ್ಬೇಕು. ಹುಲ್ಲಿಂದ ಬಂದು ಬಟ್ಟೆ ವಾಶ್ ಮಾಡೋದಿದೆ, ವಾಶ್ ಮಾಡಬೇಕು. ಮತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮಿಟ್ಮೆಂಟ್ ಮಾಡಿ, ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿ. ನೀವು ಮಾಡೋ ಒಂದೊಂದು ಕಮಿಟ್ಮೆಂಟ್ ಇವೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿ. ನಾಳೆ ನೆಕ್ಸ್ಟ್ ವೀಡಿಯೋ ಸಿಗೋಮ್ಮ. ಎಲ್ರಿಗೂ ಬಾಯ್.